Morning. Good morning. Good morning. Hi guys, good morning. Welcome back to my channel. ಹೇಗಿದ್ದೀರಾ ತಾವೆಲ್ಲರೂ? ಐ ಹೋಪ್ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ. ನ್ಯೂಸ್ ಚಾಲು ಇದೆ. ನನ್ನ ತಂದೆಯವರು ಯಾವತ್ತೂ ಕೂಡ 24 hours ನ್ಯೂಸಲ್ಲೇ ಇರ್ತಾರೆ. ಯಾವತ್ತು ನೋಡಿದರೂ ಕೂಡ ಹಾಗೆ. ಮನೆಯಲ್ಲಿ ನನಗೆ ಗಂಡನ ಮನೇಲಿ ಇದ್ದರೆ ಊರು ಬಿದ್ದರೂ ನನಗೆ ಏನು ಕೂಡ ಗೊತ್ತಿರಲ್ಲ, ನನ್ನದೇ ಲೋಕದಲ್ಲಿ ಇರ್ತೀನಿ. ಬಟ್ ಇಲ್ಲಿ ಬಂದ ತಕ್ಷಣ ನನಗೆ ಗೊತ್ತಾಗತ್ತೆ, ಅಯ್ಯೋ ಎಷ್ಟು ಜನರು ಕಷ್ಟಪಡ್ತಾ ಇದ್ದಾರೆ ಅಂತ. ಒಂದೊಂದು ರೀಸನಿಗೋಸ್ಕರ ಹಾಗೆ ತಂದೆಯವರು ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದಾರೆ. ತಂದೆಯವರು ಬ್ರೇಕ್ಫಾಸ್ಟನ್ನು ಮಾಡ್ತಾ ಇದ್ದಾರೆ. ನನ್ನ ಬ್ರೇಕ್ಫಾಸ್ಟ್ ಆಯಿತು. ಇವತ್ತು ಬ್ರೇಕ್ಫಾಸ್ಟಿಗೆ ನೀರು ದೋಸೆ ಹಾಗೆ ಮೀನು ಸಾರು. ನಮಗೆ ಗ್ರೇವಿ ಬೇಕು, ಚಟ್ನಿ ಅವೆಲ್ಲ ನಮ್ಗೆ ಆಗಲ್ಲ. ಸಿಂಪಲ್ ದೋಸೆ ಕೂಡ ಆಗಲ್ಲ, ಖಾಲಿ ದೋಸೆ ಹಾಗೆ ಏನಾದರೂ ಅದ್ರ ಜೊತೆ ಮೀನು ಸಾರಿದ್ರೆ ತುಂಬ ಖುಷಿ ಆಗುತ್ತೆ ಚಿಕನ್ ಗ್ರೇವಿಗಿಂತ. ಹಾಗೆ ಮಗಳಿಗೋಸ್ಕರ ಅವಕಾಡೋ ಪೇಸ್ಟ್ ಮಾಡಿದ್ದೀನಿ. ಹಾಫ್ ಹಾಕಿದ್ದೀನಿ. ಸ್ವಲ್ಪ ಕಾಯಿನೇ ನಾನು ಅವ್ರ ಹತ್ರ ಹೇಳೋದು, ಸ್ವಲ್ಪ ಕಾಯಿ ಹಾಕಿ 2 ಕಾಯಿ ಹಾಕಿ ಒಂದು ಏನಂತಾರೆ ಸ್ವಲ್ಪ ಹಣ್ಣು ಹಾಕಿ ಅಂತ. ಅದು 3 ಕಾಯಿನೇ ಹಾಕಿದ್ದಾರೆ, ಸ್ವಲ್ಪ ಕಾಯಿನೇ ಇದೆ ಇದು. ಹಾಗೆ ಅವಳಿಗೆ ಬೇಯಿಸಿ ಹಾಕೋದಲ್ವಾ, ಸೊ ನೋ ಪ್ರಾಬ್ಲಮ್. ಪೇಸ್ಟ್ ಆಗ್ತಾ ಇದೆ ಅವಳಿಗೆ. ಇವತ್ತು ಬ್ರೇಕ್ಫಾಸ್ಟಿಗೆ ಅವಕಾಡೋ ಫಸ್ಟ್ ಫ್ರೂಟ್ ಅವಳದು. ಅವಕಾಡೋ ತಿನ್ನೋದು ಯಾವತ್ತೂ ಕೂಡ ತಿಂದಿಲ್ಲ ಅವಳು. ಮಗಳಿಗೋಸ್ಕರ ಬಲೂನನ್ನು ಕಟ್ಟಿದ್ದಾರೆ ತಂದೆಯವರು. ಏನಾದರೂ ಮಾಡ್ತಾನೇ ಇರ್ತಾರೆ ಮಗಳಿಗೋಸ್ಕರ ಅಂತ. दाल 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 बेबी कोयशा ताती करला नी ताती करला. हॅपी बर्थडेचे न्हू कॅप ते काढू जाय ना हांगता भितर वचून का. हां हय सकाळ वसा बेबी ताती करला. गो स्लोली ओके, डब्ब कर नका. उठले कॅप घेऊन येऊ. हा वयता. यो बेबी बेला वच नाका, यो कॅप घेऊन यो. Aslin, happy birthday to you. Chinny, happy birthday to you. Quanto dadani? Dadani betul, babil dadata. ಅವಕಾಡೋ ಪೇಸ್ಟ್ ಮಾಡಿದ್ನಲ್ವಾ, ಏನಂತಾರೆ ಗ್ರೈಂಡ್ ಮಾಡಿದ ತಕ್ಷಣ ನಾನು ಸ್ವಲ್ಪ ಏನಂತಾರೆ ಟ್ರೈ ಮಾಡಿದ್ದೆ. ಸ್ವಲ್ಪ ನನಗದು ಬೇಯಿಸಿ ಎಲ್ಲ ತಿಂತಾರೆ, ಅದನ್ನು ನಂಗೆ ಇಷ್ಟ ಆಗಲ್ಲ. ಸೊ ಸ್ವಲ್ಪ ನಾನು ಟ್ರೈ ಮಾಡಿದೆ. ಅದು ನೋಡಿದರೆ ಅದು ಆ್ಯಕ್ಚುಲಿ ಸಪ್ಪೆ ಅಲ್ವಾ, ಏನು ಕೂಡ ಅದಕ್ಕೆ ಟೇಸ್ಟ್ ಇಲ್ಲ. ಸೊ ಹಾಗಾಗಿ ಹಾಗೆ ಕೊಟ್ಟೆ. ಆ್ಯಕ್ಚುಲಿ ಅವಳಿಗೆ ಉಪ್ಪು ಹಾಗೆ ಸಕ್ಕರೆ ಏನು ಕೂಡ ಕೊಡಲ್ಲ ನಾನು. ಸೊ ಹಾಗಾಗಿ ಏನಂತಾರೆ ಹಾಗೆ ಅವಳಿಗೆ ಕೊಟ್ಟೆ. ಫಸ್ಟ್ ಅವಳು ತಿಂದಿಲ್ಲ. ನಾನು ಏನಂತಾರೆ ಮಿಲ್ಕ್ ಪೌಡ್ರ್ ಬಿಟ್ಟು ಲೆಕ್ಟೋಜನ್ ಅದನ್ನು ಬಿಟ್ಟು ಮತ್ತು ದನದ ಹಾಲು ಏನು ಕೂಡ ಕೊಡಲ್ಲ ಅವಳಿಗೆ. ಆ ಥರ ನೋಡ್ತಾ ಇದ್ದಾಳೆ. ಹಾಗೆ ಏನಂತಾರೆ ಅದನ್ನು ಹಾಕಿ ಜಾಸ್ತಿನೇ ಮೊದಲು ಸ್ವಲ್ಪನೇ ಹಾಕಿದ್ದು, ನಂತರ ಜಾಸ್ತಿನೇ ಹಾಕಿ ಕೊಟ್ಟೆ. ಅವಳಿಗೆ ಟೇಸ್ಟ್ ಬರ್ತಾ ಇಲ್ಲ ಮೇ ಬಿ ಅಂತ, ಬಟ್ ಸಕ್ಕರೆ ಎಲ್ಲ ಹಾಕೋದು ಬೇಡ ಅಂತ. ನಂತರ ಅವಳು ತಿಂತಾನೇ ಇಲ್ಲ, ಯಾವತ್ತೂ ಕೂಡ ಹಾಗೆ ಮಾಡಲ್ಲ ಅವಳು. 1-2-3 ಬೈಟ್ ತಿಂತಾಳೆ. ಆ ನಂತರ ಅವಳು ಅರ್ಧ ಕೆಳಗೆ ಅರ್ಧ ಮೇಲೆ ಅರ್ಧ ಎಲ್ಲ ನನ್ನ ಮೈ ಮೇಲೆ ಹಾಗೆ ಅವಳ ಮೈ ಮೇಲೆ ಹಾಕಿ ಎಲ್ಲ ಏನಂತಾರೆ ಬಟ್ಟೆ ಎಲ್ಲ ಹಾಳು ಮಾಡ್ತಾಳೆ. ಅವಳು ಸ್ವಲ್ಪ ಕೂಡ ತಿಂದಿಲ್ಲ. ಹಾಗಾಗಿ ನಂತರ ಅವಳು ವಾಂತಿ ಮಾಡ್ಕೊಂಡ್ಳು. ಅವಳು ಯಾಕೆ ವಾಂತಿ ಮಾಡ್ಕೊಂಡ್ಳು ಆ ಥರ ಅಂದ್ಕೊಂಡು, ಅವಳು ವಾಂತಿ ಮಾಡೋದು ತುಂಬ ಕಡಿಮೆ. ಅವಳು ತಿನ್ನಲ್ಲ, ವಾಂತಿ ಮಾಡೋದು ಅಪರೂಪ ಅವಳು. ಹಾಗೆ ಯಾಕೆ ಅವಳು ಆ ಥರ ಮಾಡಿದ್ಲು, ಬಟ್ ತಿನ್ನೋದು ಇಲ್ಲ, ಒಂದು ಬೈಟ್ ಕೂಡ ಅವಳು ತಿಂದಿಲ್ಲ. ಹಾಗಾಗಿ ನಾನು ಟೇಸ್ಟ್ ಮಾಡಿದೆ. ನಂತರ ಜಬರ್ದಸ್ತಿ ಅವಳಿಗೆ ಸ್ವಲ್ಪ ನಾನು ಹಾಕಿದ್ದೆ, ಒಂದು 5-6 ಸ್ಪೂನ್ ಹಾಕಿದ್ದೆ. ನಂತರ ಟೇಸ್ಟ್ ಮಾಡಿ ನೋಡಿದರೆ ಫುಲ್ ಕೈ ಎಷ್ಟು ಕೈಯ ಇದೆ ಅಂತ ಹೇಳಿದರೆ ಹೇಳಲಿಕ್ಕಾಗಲ್ಲ, ಅಷ್ಟು ಕೈಯ ಉಂಟು. ಅವಳಿಗೆ ನಾನು ಕೊಡ್ತಾ ಇದ್ದೆ. ನಿಜವಾಗ್ಲೂ ತುಂಬ ಬೇಜಾರಾಯಿತು. ಹಾಗೆ ಎಲ್ಲ ಬಿಸಾಡ್ತೀನಿ, ಬೇಡವೇ ಬೇಡ ನನಗೆ ಅವಕಾಡೋ.
ಇಷ್ಟು ಬೇಗ. ನಂತರ ನೋಡ್ರಿ ಯಾಕೆ ಆ ಥರ ಕೈ ಬಂತ ಅಂತ ನನಗೆ ಗೊತ್ತಿಲ್ಲ. ಶಿಡಿವಾಳ ಮೇಲ್ಗಡೆ ಹೋಗ್ತಾ ಇದ್ದೀನಿ. ಅಮ್ಮ ಹೊನ್ನಾವರ ಹೋಗಿದ್ದರು ಏನಾದರೂ ಮೀನು ತೊಗೊಂಡು ಬರುವ ಅಂತ. ಯಾಕಂತ ಹೇಳಿದರೆ ಇಲ್ಲೆಲ್ಲ ಮೀನು ಬರೋದು ತುಂಬ ಕಡಿಮೆ. ಬಂದಿದ್ದರೂ ಕೂಡ ಬಂಗಡೆ ಪೀಡಿ ಅದು ಬಿಟ್ಟು ಮತ್ತು ಯಾವುದು ಕೂಡ ಬರಲ್ಲ. ಹಾಗಾಗಿ ಹೊನ್ನಾವರ ಹೋಗಿ ಏನಾದರೂ ತೊಗೊಂಡು ಬಾ ಅಂತ ಹೇಳಿದ್ದೆ. ಹಾಗೆ ಸೌತೆಕಾಯಿ ಅವೆಲ್ಲ ಬೇಕಾಗಿತ್ತು ನನಗೆಲ್ಲ. ಅವೆಲ್ಲ ಹತ್ಕೊಂಡು ಬರೋದಂದರೆ ನನಗೆ ನಿಜವಾಗ್ಲೂ ಆಗಲ್ಲ. ಸೊ ನಿನ್ನೆ ಹೋಗಿದ್ದೆ, ಏನೂ ಕೂಡ ತೊಗೊಂಡು ಬಂದಿಲ್ಲ. ಅಮ್ಮ ಹೇಗೂ ಹೋಗ್ತಾರೆ ಅಂತ ನನಗೆ ಗೊತ್ತಿತ್ತು. ಸೊ ಏನೂ ಕೂಡ ನಾನು ತಂದಿರಲಿಲ್ಲ. ಮಗಳಿಗೋಸ್ಕರ ಸ್ವಲ್ಪ ಐಟಮ್ಸ್ ಅಷ್ಟೇ. ಹಾಗೆ ನನಗೋಸ್ಕರ ಕೂಡ ತರಲಿಕ್ಕೆ ಜಾಸ್ತಿ ಇದು ಮಾಡಲ್ಲ ನಾನು. ಅದು ಬಡ್ಡೆ ಅಂತ ನಾನು ತಂದದ್ದಷ್ಟೇ ಬಟ್ಟೆ. ಹಾಗೆ ಅಷ್ಟೇ. ತುಂಬ ಐಟಮ್ಸ್ ಇದೆ, ಮೇ ಬಿ ಗೊತ್ತಿಲ್ಲ, ಸ್ವಲ್ಪ ವೇಟ್ ಇದೆ ಅಂತ ಹೇಳ್ತಾಯಿದ್ರು. ಸೊ ಹಾಗಾಗಿ ಅವ್ರಿಗೆ ಬೇಡ, ತುಂಬ ಕಷ್ಟ ಆಗುತ್ತಲ್ವ ಅವ್ರಿಗೆ ತರಲಿಕ್ಕೆ. ಸೊ ಹಾಗಾಗಿ ನಾನೇ ಹೋಗಿ ಸ್ವಲ್ಪ ಹೆಲ್ಪ್ ಮಾಡುವ ಅಂತ ಹೋಗ್ತಾ ಇದ್ದೀನಿ. ತಂದೆ ಅವರಿಗೆ ಕಳಿಸ್ಕೊಡುವ ಅಂತ ಹೇಳಿದ್ರೆ ತಂದೆ ಅವರು ಕೂಡ ಇಲ್ಲ. ಹಾಗೆ ಮಗಳಿಗೆ ಕೊಟ್ಟು ನಾನು ಬರುವ ಅಂತ ಹೇಳಿದ್ರು ಕೂಡ ತಂದೆ ಇಲ್ಲ, ಎಲ್ಲೂ ಹೋಗಿದ್ದಾರೆ ಅಂತ ಗೊತ್ತಿಲ್ಲ. ಸೊ ಹಾಗಾಗಿ ಮಗಳಿಗೆ ಚಿಕ್ಕಪ್ಪರ ಮನೆಯಲ್ಲಿ ಬಿಟ್ಟು ಹೊರಡ್ತಾ ಇದ್ದೀನಿ. ಎಲ್ಲೋದ್ರೂ ಗೊತ್ತಿಲ್ಲ. ಗೇರ್ಸೊಪ್ಪ ಬಸ್ ಬಂತು. ಇದೇ ಬಸ್ಸಲ್ಲಿ ಹತ್ತಿದ್ದಾರಂತೆ ಇವರು, ಹೇಳಿದರು ನನಗೆ ಫೋನಲ್ಲಿ. ಹಾಗೆ ನನ್ನ ಗಂಡನ ಮನೆಯಲ್ಲಿ ಹೋಗೋದಾದರೆ ಇದೇ ಬಸ್ಸಲ್ಲಿ ಯಾವತ್ತೂ ಕೂಡ ನಾನು ಹೋಗಬೇಕು, ಯಾವತ್ತೂ ಕೂಡ ಇದೇ ಬಸ್ಸಿಗೋಸ್ಕರ ಕಾಯ್ತಾ ಇರಬೇಕು. ಅಮ್ಮ ಬಂದರು. ತುಂಬ ಅಂದರೆ ತುಂಬಾ ಹೆವಿ ಇದೆ. ಒಳ್ಳೆಯದಾಯಿತು ನಾನು ಬಂದದ್ದು. ಒಂದು ಕಡೆ ಅನ್ನಿಸ್ತು ನನಗೆ, ಅಪ್ಪ ಮೇ ಬಿ ಬಂದು ನಿಂತಿದ್ದಾರೆ ಇರಬೇಕು ಅಂತ. ಯಾವತ್ತೂ ಕೂಡ ಅವ್ರು ಹಾಗೆ ಮಾಡ್ತಾರೆ. ಯಾಕಂದರೆ ಮೊದಲು ಅವರ ಫೋನ್ ಸ್ವಿಚ್ ಆಫ್ ಇತ್ತು. ಹೇಳಿದ್ದೆ ನಾನು ಅವರಿಗೆ ಸ್ವಿಚ್ ಆಫ್ ಇದೆ ಅಂತ. ನಂತರ ಫೋನ್ ತಾಕ್ತು. ಹಾಗೆ ತುಂಬ ಅಂದರೆ ತುಂಬಾ ವೇಟ್ ಇದೆ. ಜಾಸ್ತಿ ಏನೂ ಕೂಡ ತಂದಿಲ್ಲ ಅಂತ ಅನಿಸುತ್ತೆ. ಬಟ್ ಎಷ್ಟು ವೇಟ್ ಯಾಕೆ ಅಂತ ಗೊತ್ತಿಲ್ಲ. ಕಾಲು ಹಳ್ಳಿ ಮಮ್ಮಿತೆ ನಮ್ಮ ಮನೆಗೆ. ಸೌತೆಕಾಯಿ ಇವಾಗ ಊರಿನ ಸೌತೆಕಾಯಿ ಸ್ಟಾರ್ಟ್ ಆಗಿದೆಯಲ್ಲ, ಆ ಸೌತೆಕಾಯಿ ಮಜಾನೇ ಬೇರೆ. ಮುಳ್ಳು ಸೌತೆಕಾಯಿ ಅಂತ ಕೂಡ ಹೇಳ್ತಾರೆ ಅದಕ್ಕೆ. ತುಂಬ ಚೆನ್ನಾಗಿರುತ್ತೆ ಅದು. ನಾನು ಹೇಳಿದ್ದೆ ಅವರಿಗೆ ತಗೊಂಡು ಬನ್ನಿ ಅಂತ. ಹಾಗಾಗಿ ಅಷ್ಟು ವೇಟ್ ಉಂಟದು. ನನ್ನ ಹತ್ರ ಆಗಲ್ಲ, ತುಂಬ ಅಂದರೆ ತುಂಬ ವೇಟ್. ಹಾಗಾಗಿ ಅವ್ರ ತಲೆ ಮೇಲೆ ಇಟ್ಕೊಂಡಿದ್ದಾರೆ. ನಾನು ಸ್ವಲ್ಪ ಮೀನೇನಿದೆ ಕೈಯಲ್ಲಿ ತೊಗೊಂಡಿದ್ದೀನಿ. ಹಾಗೆ ಅವ್ರ ತಲೆ ಮೇಲೆ ತೊಗೊಂಡಿದ್ದಾರೆ. ನಾನು ವೇಸ್ಟ್ ಬಂದದ್ದು ಸುಮ್ಮನೆ. ನೋಡಿದ್ರಲ್ವ ಅಮ್ಮ ಹೋಗಿ ತಂದಂತಹ ಸಾಮಾನು. ಸೌತೆಕಾಯಿನೇ ತುಂಬ ವೇಟ್ ಇದೆ. ಹಾಗೆ ಪುರಿ, ಕೊತ್ತಂಬರಿ ಸೊಪ್ಪು, ಹಾಗೆ ಇವೆಲ್ಲ ಇದೆ ಸ್ವಲ್ಪ ಫ್ರಿಜ್ಜಲ್ಲಿ. ಸಾಕಾಗಲ್ಲ ಅಂತ ಸ್ವಲ್ಪ ಸ್ವಲ್ಪ ತಗೊಂಡು ಬಂದಿದ್ದಾರೆ. ಪಾನಿಪುರಿ ಮಾಡಬೇಕು. ಪುರಿ ನೋಡಿದ ತಕ್ಷಣ ನಿಮಗೂ ಕೂಡ ಗೊತ್ತಾಗಬೇಕು ಪಾನಿಪುರಿನೇ ಮಾಡೋದು ಅಂತ. ಹಾಗೆ ಅಷ್ಟೇ. ಇವಾಗ ಸೌತೆಕಾಯಿ ತಿನ್ನಲಿಕ್ಕಿದೆ. ಫಸ್ಟ್ ಮಗಳಿಗೆ ಕರ್ಕೊಂಡು ಬರ್ತೀನಿ ಚಿಕ್ಕಪ್ಪನ ಮನೆಗೆ ಹೋಗಿ. ಹಾಗೆ ಬರ್ಡೇ ಸ್ಪೆಷಲ್ ಏನು ಮಾಡುವ ಅಂತ ನೋಡುವ. ಸೊ ಪಾನಿಪುರಿ ಅಂತೂ ಕನ್ಫರ್ಮ್ ಇದೆ ಮಾಡೋದು ಅಂತ. ಸೊ ಹಾಗಾಗಿ ಐಟಮ್ಸನ್ನು ತರಿಸಿದ್ದೀನಿ. ಏಡಿ ಸಿಕ್ಕಿದೆಯಂತೆ, ಏಡಿ. ಹಾಗೆ ಚಿಕನ್ ಮತ್ತೇನು ಕೂಡ ತಂದಿಲ್ಲ. ಏಡಿ ನೋಡುವ. ಏಡಿ 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 ಅವಿಗೆ ಮಾಯ ಏಡಿ ನೋಡಿ ಎಷ್ಟು ಇತ್ತಂತೆ. ಜಾಸ್ತಿ ಮಾರ್ಕೆಟಲ್ಲಿ ಏನು ಕೂಡ ಜಾಸ್ತಿ ಮೀನು ಇರಲಿಲ್ಲ ಅಂತೆ. ಹಾಗೆ ಚಿಕನ್ ಕೂಡ ತೊಗೊಂಡು ಬಂದಿದ್ದಾರೆ. ಮತ್ತೇನು ಮಾಡೋದು, ಮೀನು ಇಲ್ಲ ಅಂತ ಹೇಳಿದ ನಂತರ ಸೌತೆಕಾಯನ್ನು ಕಟ್ ಮಾಡಿದ್ದೀನಿ, ಸ್ಕಿನ್ ತೆಗೆದಿಲ್ಲ. ಫಸ್ಟ್ ಟೈಮ್ ನಾನು ಏಡಿ ಸಾರನ್ನು ತಿಂತಾ ಇರೋದು. ಲೈಫಲ್ಲಿ ಯಾವತ್ತೂ ಕೂಡ ಏಡಿ ಸಾರು ತಿಂದಿಲ್ಲ, ಯಾವತ್ತೂ ಕೂಡ ಸಿಕ್ಕನೇ ತಿಂದದ್ದು. ಬಟ್ ಇವತ್ತು ಗ್ರೇವಿ ಮಾಡಿದ್ದಾರೆ. ಇಷ್ಟಿತ್ತಲ್ವ, ಅದರಲ್ಲಿ ಮತ್ತೆ ಏನು ಸುಕ್ಕ ಮಾಡೋದು ಅಂತ. ಹಾಗೆ ಅಂಬಲಿ, ಸೌತೆಕಾಯಿ, ನಂತರ ಚಿಕ್ಕ ಚಿಕ್ಕ ಮೀನಿನ ಫ್ರೈ, ಹಾಗೆ ಅನ್ನ, ಊಟವನ್ನು ಮಾಡ್ತೀನಿ. ಮಗಳಿಲ್ಲಿದ್ದಾಳೆ ಅಂದ್ಕೊಂಡು ಮಗಳಿಗೆ ನೋಡಲಿಕ್ಕೋಸ್ಕರ ಬಂದಿದ್ದಾರೆ. ಹಾಗೆ ಜಾಕ್ಸನ್ ತುಂಬ ದಿನದಿಂದ ಹೇಳ್ತಾ ಇದ್ದಂತೆ, ಅತ್ತ ಫೋನ್ ಕನ್ ಸಾಂಗ್ತಿದ್ದು ಅಯ್ಯೋ ಮಣಿಗೇನು. ಜಾಕ್ಸನ್ ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದಂತೆ ನನ್ನ ಮಗಳಿಗೆ. ಸೊ ಇಲ್ಲಿದ್ದೀನಿ ಅಂತ ನಾನು ಹೇಳಿದ್ದೆ ಅವರಿಗೆ, ನನ್ನ ಗಂಡನ ಮನೆಗೆ ಬಾ 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 ಅಂತ. ಅವ್ನು ಬರಲಿಕ್ಕೇ ರೆಡಿ ಇರಲಿಲ್ಲ. ಹಾಗೆ ಇಲ್ಲಿ ಬಂದಿದ್ದಾನೆ ಮಗಳಿಗೆ ನೋಡಲಿಕ್ಕೋಸ್ಕರ. ನಾನು ಇವತ್ತು ಉಳಿತಾರೆ ಅಂತ ತಿಳ್ಕೊಂಡೆ. ಬಟ್ ಇವಾಗ ನೋಡಿಕೊಂಡು ಸ್ವಲ್ಪ ಹೊತ್ತು ಸಂಜೆ ಟೈಮಲ್ಲಿ ಹೋಗ್ತಾರಂತೆ. ಬಟ್ ಅವರಿಗೆ ಫೋರ್ಸ್ ಮಾಡ್ತೀನಿ, ನೋಡ್ತೀನಿ. ಮಗಳಿಗೆ ಬಿಟ್ಟು ಬಂದಿದ್ದಾರೆ ಅವರು. ಹಾಗಾಗಿ ಮಗಳಿಗೆ ಬಸ್ಸಲ್ಲಿ ಹತ್ತಿ ಬಾ ಅಂತ ಹೇಳ್ತೀನಿ. ನೋಡೋಣ ಏನಾಗುತ್ತೆ ಅಂತ. ಇವತ್ತಿನ ದಿನ
ಉಳಿದಿದ್ರೆ ಒಳ್ಳೇದಲ್ವ. ನಾಳೆ ಬರ್ಡೇ. ಪ್ರತಿ ವರ್ಷ ಮೊದಲು ಯಾವತ್ತೂ ಕೂಡ ನಾನು ಇಲ್ಲಿ ಸೆಲೆಬ್ರೇಷನ್ ಮಾಡುವಾಗ ಬರ್ಡೇ ಯಾವತ್ತೂ ಕೂಡ ಪ್ರತಿ ವರ್ಷ ಅವರು ಬರ್ತಾಯಿದ್ರು. ಅವ್ರಿಗೆ ಇವಾಗ ಗೊತ್ತಿದೆ ಬರ್ಡೇ ಅಂತ. ಆದರೂ ಕೂಡ ಅವರು ಮಧ್ಯಾಹ್ನ ಊಟ ಮಾಡ್ಕೊಂಡು ಬಂದಿದ್ದಾರೆ. ಹಾಗೆ ನೋಡೋಣ, ಟ್ರೈ ಮಾಡುವ ಏನಾಗುತ್ತೆ ಅಂತ. ಹೊಳೆಯ ಮೀನಂತೆ ಯಾವ ಮೀನು ಅಂತ ಗೊತ್ತಿಲ್ಲ. ಚಿಕ್ಕಮ್ಮ ತೊಗೊಂಡು ಬಂದಿದ್ರು ಬರುವಾಗ. ಸೊ ಅದನ್ನೇ ಕ್ಲೀನ್ ಮಾಡ್ತಾ ಇದ್ದಾರೆ. ಫ್ರೆಶ್ ಇರುವಾಗ ತಿಂದರೆ ಒಳ್ಳೇದಲ್ವಾ. ಫ್ರಿಜ್ಜಲ್ಲಿ ಇಟ್ಟು ನಂತರ ತಿಂದಿದ್ರೆ ಅಷ್ಟು ಟೇಸ್ಟ್ ಇರಲ್ಲ ಅಂತ. ಚಿಕ್ಕಮ್ಮ ಹಾಗೂ ಜಾಕ್ಸನ್ ಇಬ್ಬರು ಕೂಡ ಬಂದಿದ್ದರು. ಹಾಗೆ ಇವಳು ಬಂದಿರಲಿಲ್ಲ, ಕೆನಿಷಾ. ಹಾಗೆ ಈಗ ಬಂದು ಇವಾಗಲೇ ಹೋಗೋದಾಗಿತ್ತು. 1 ಅವರಿಗೋಸ್ಕರ ಬಂದಿದ್ದು ಮಗಳಿಗೆ ನೋಡಲಿಕ್ಕೆ ಅಂತ. ನಂತರ ನಾನು ಡೈರೆಕ್ಟ್ ಇವಳಿಗೆ ಫೋನ್ ಮಾಡಿ ಹೇಳಿದೆ, ಅಮ್ಮ ಬರಲಿಕ್ಕೆ ಹೇಳಿದ್ದಾರೆ ಬಸ್ಸಿಂದ, ಇವಾಗಲೇ ಬಸ್ ಹತ್ಕೊಂಡು ಬಂದುಬಿಡು ಅಂತ. ಅವಳು ನಿಜ ಅಂತ ತಿಳ್ಕೊಂಡ್ಲು. ಹಾಗೆ ಅವಳು ಬಂದುಬಿಟ್ಲು. ಯಾಕಂತ ಹೇಳಿದರೆ ಅವಳಿಗೆ ಉಳಿಸ್ಕೊಳ್ಬೇಕಲ್ವ. ಆದರೆ ಇವಳೊಬ್ಬಳೆ ಮನೇಲಿರ್ತಾಳೆ, ಅವ್ರು ಇಲ್ಲಿರ್ತಾರೆ ಅಂತ ಅವಳು ಹೋಗ್ತಾಳೆ ಅಂತ ಏನಂತಾರೆ ಸಡನ್ಲಿ ಫೋನ್ ಮಾಡಿ ಹೇಳಿದೆ. ನಂತರ ಇವಳು ಕೂಡ ಬಂದಳು. ಹಾಗೆ ಇವತ್ತು ಉಳಿತಾರೆ, ನಾಳೆ ಕೂಡ ಉಳಿತಾರೆ ಅವರು. ಹಾಗೆ ಬರ್ಡೇ ಅಲ್ವಾ, ಸೊ ಹಾಗಾಗಿ ಮಾಡ್ತಾಯಿದ್ದೀನಿ. ಏನು ಕೂಡ ಜಾಸ್ತಿ ಸೆಲೆಬ್ರೇಷನ್ ಏನು ಕೂಡ ಇಲ್ಲ. ತುಂಬ ಸಿಂಪಲ್ಲಾಗಿ ಒಂದು ಊಟ ಅಷ್ಟೇ. ಅದು ಕೂಡ ತುಂಬ ಸಿಂಪಲ್ ಊಟ. ಹಾಗೆ ಏನಂತಾರೆ ಉಳಿತಾರೆ, ಇವತ್ತು ಕೂಡ ಉಳಿತಾರೆ, ನಾಳೆ ಕೂಡ ಉಳಿಲಿಕ್ಕೆ ಫುಲ್ ಟ್ರೈ ಮಾಡ್ತೀನಿ. ಸ್ನಾನ ಆಯಿತು ಅವಳದ್ದು. ಹಾಗೆ ತುಂಬ ಕಿರಿಕಿರಿ ಮಾಡ್ತಾ ಇದ್ದಾಳೆ. ಸ್ವಲ್ಪ ಹೊತ್ತು ನಿದ್ದೆ ಮಾಡಿಸ್ಲಿಕ್ಕೋಸ್ಕರ ಟ್ರೈ ಮಾಡ್ತೀನಿ. ಹಾಂ ತಾತಿ ಕರಿಯಂಗೋ ಪುತ್ ಮಗಲ್ಲ, ತಾತಿ ಕರಿಯಂಗೋ थोड़ा शेम करता आती रेडलर. ಹಾಂ ಹೈ ಶೇಮ್ करता. ಮಲಗಿದ್ದಾಳೆ ಅವಳು. ಇವಾಗ ವಿಡಿಯೋ ಕಾಲ್ ಅವರ ತಂದೆಗೆ ಮಾಡಿ ಇಟ್ಟು ಹೋಗ್ತೀನಿ. ಅವರು ನೋಡ್ತಾನೆ ಇರ್ತಾರೆ ಮಗಳಿಗೆ. ಇಲ್ಲಿ ಸರಿಯಾಗಿ ನೆಟ್ವರ್ಕ್ ಇಲ್ಲ, ಆದರೂ ಸಹ ಅವರು ನೋಡ್ತಾನೆ ಇರ್ತಾರೆ. ನನ್ನ ಏನೇನು ಕೆಲಸ ಇದೆ ಅವೆಲ್ಲ ಮಾಡ್ಕೊಳ್ತೀನಿ. ಹಾಗೆ ಯಾವತ್ತೂ ಕೂಡ ಹಾಗೆ ಅವರು ಮಗಳ ಮಲಗಿದ ತಕ್ಷಣ ವಿಡಿಯೋ ಕಾಲಲ್ಲಿ ಇಡೋದು, ಅವರು ನೋಡ್ಕೊಳ್ತಾ ಇರ್ತಾರೆ. ಅಂಗಡಿಗೆ ಹೋಗ್ತಾ ಇದ್ದೀವಿ ಇಬ್ಬರು ಕೂಡ. ಅವಳಿಗೇನು ಕೂಡ ತೆಗೆಸ್ಕೊಡೋದಿಲ್ಲ. ಹೀಗೆ ಸ್ವಲ್ಪ ಐಟಮ್ಸ್ ಅಮ್ಮ ತೊಗೊಂಡು ಬಾ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಶಾಪಿಗೆ ಹೋಗ್ತಾ ಇರೋದು. ನೀರು ನೋಡಿ ಎಷ್ಟು ಕ್ಲಿಯರ್ ಆಗಿದೆ. ನಿನ್ನೆನೇ ಅಲ್ವಾ ಅದು ಫುಲ್ಲು ನೀರು ತುಂಬಿದ್ದು? ಹೌದು ನಿನ್ನೆನೇ. ಇವಾಗ ನೋಡಿ ಅದೇ ಥರ ಒಂಥರ ಮ್ಯಾಜಿಕ್ ಆಗುತ್ತೆ, ಮ್ಯಾಜಿಕ್. ಹಾಗೆ ಅಂಗಡಿಗೆ ಹೋಗಿ ಐಟಮ್ಸನ್ನು ತೊಗೊಂಡು ಬರ್ತೀವಿ ಇಬ್ಬರು ಹೋಗಿ. ಮನೇಲೇ ಇದ್ದು ಬೇಜಾರಾಗತ್ತಲ್ಲ, ಸೊ ಹಾಗಾಗಿ ಅವಳಿಗೆ ತೊಗೊಂಡು ತಿರುಗಾಡೋದು. ಇವತ್ತಿನ ದಿನ ನನ್ನ ಮಗಳು ಏನು ಕೂಡ ತಿಂತಾ ಇಲ್ಲ. ಎಲ್ಲ ಫುಡ್ಡು ಕೂಡ ಟ್ರೈ ಮಾಡಿ ಆಯಿತು, ಸ್ವಲ್ಪ ಕೂಡ ತಿಂತಾ ಇಲ್ಲ, ಏನು ಕೂಡ ತಿಂತಾ ಇಲ್ಲ ಅವಳು. ಸೊ ಹಾಗೆ ಇವಾಗ ಚಿಕ್ಕಮ್ಮ ತಿನ್ನಿಸ್ತಾ ಇದ್ದಾಳೆ ಅವಳಿಗೆ. ಲಾಸ್ಟ್ ಟ್ರೈ. ಸಂಜೆ ಆಗ್ತಾ ಬಂತು, ಇವಾಗ 8 ಗಂಟೆ ಆಗಿದೆ. ಯಾವತ್ತೂ ಕೂಡ ಸಂಜೆ ಟೈಮಲ್ಲಿ ಹಾಕಲ್ಲ ಅವಳಿಗೆ, ಬೆಳಗ್ಗೆ ಒಂದು ಟೈಮ್. ಹಾಗೆ ಈ ಬ್ಲಾಗ್ ಎಂಡಿಂಗ್ ತಗೊಳ್ಳುವ ಅಂತ. ಇವನು ನೋಡಿ ಕೆವಿನ್ ರಾಬುತು ಇಲ್ಲಿ ಬರೋದು ಅಲ್ಲಿ ಹೋಗೋದು, 2 ಅಜ್ಜನ ಮನೇಲಿ ಅಲ್ಲಿ ಹೋಗೋದು ಇಲ್ಲಿ ಬರೋದು, ಅದೇ ಥರ ಮಾಡ್ತಾ ಇರ್ತಾನೆ ಪ್ರತಿ ಟೈಮ್. ಹಾಗೆ ಈ ಬ್ಲಾಗ್ ತಕ್ಕೊರ್ವಾನಿ. ಈ ಬ್ಲಾಗನ್ನು ಇಲ್ಲಿಂದ ಮುಗಿಸ್ತೀನಿ. ಈ ಬ್ಲಾಗ್ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಬಾಯ್ ಬಾಯ್, ಟೇಕ್ ಕೇರ್ ಗೈಸ್. ಬಾಯ್ ಮಾಡ್ಬಿಟ್ಟು ಬಾಯ್ ಮಣ. ಗುಡ್ ನೈಟ್.